ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನಿಮ್ಮ ನ್ಯೂಸ್ ರೂಮ್ಗೆ ಸ್ವಾಗತ. ನಾನು ಮಾಲ್ತೇಶ್. ಇಡೀ ದೇಶದಾದ್ಯಂತ ದೇಶವಾಸಿಗಳು ಇವತ್ತು ನಿರೀಕ್ಷೆ ಮಾಡ್ತಾ ಇದ್ದಿದ್ದು ಅಂತ ಅಂದ್ರೆ ಲಾಕ್ಡೌನ್ 4.0 ನ ರೂಲ್ಸ್ ಗಳು ಏನಿರಬಹುದು ಎತ್ತ ಅನ್ನುವಂತ ವಿಚಾರವಾಗಿ ಈಗ ಕೇಂದ್ರ ಸರ್ಕಾರ ಕೂಡ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ. ಸಹಜವಾಗಿ ನಿಮಗೆ ಬಹಳಷ್ಟು ಗೊಂದಲಗಳಿರುತ್ತೆ. ಈ ಅರ್ಧ ಗಂಟೆಯ ಸಂದರ್ಭದಲ್ಲಿ ಆ ಗೊಂದಲಗಳನ್ನೆಲ್ಲವನ್ನು ಕೂಡ ನಿವಾರಣೆ ಮಾಡುವಂತ ಸುದ್ದಿಯನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕಿಂತ ಮುನ್ನ ಇವತ್ತು ಓವರ್ ಆಲ್ ಟಾಪ್ 5 ಸುದ್ದಿಗಳು ಯಾವ್ದು ಅನ್ನುವಂಥದ್ದನ್ನ ನಾವು ಮೊದಲಿಗೆ ನೋಡ್ತಾ ಬರೋಣ. ಮೊದಲಿಗೆ ಲಾಕ್ಡೌನ್ 4.0 ಹೊಸ ರೂಲ್ಸ್ ಗಳು ಏನೇನಿದೆ ಏನು ಎತ್ತ. ನಿಮ್ಮಲ್ಲಿ ಸಹಜವಾಗಿ ಬಹಳಷ್ಟು ಗೊಂದಲ ಇದೆ. ಆ ಗೊಂದಲವನ್ನೆಲ್ಲವನ್ನು ಕೂಡ ಪರಿಹರಿಸುವಂತ ಕೆಲಸವನ್ನ ಮಾಡ್ತೀವಿ. ಹೊಸ ರೂಲ್ಸ್ ಗಳು ಏನಿದೆ ಅನ್ನುವಂತ ವಿಚಾರ. ಎರಡನೇದಾಗಿ ಕರುನಾಡಿಗೆ ಲಾಕ್ ರಿಲೀಫ್ ಸಿಗುತ್ತಾ ಅಂತ ಹೇಳಿ ಸಹಜವಾಗಿ ಕೇಂದ್ರ ಸರ್ಕಾರ ಬಹಳಷ್ಟು ಮಾರ್ಗಸೂಚಿಗಳಲ್ಲಿ ಸೂಚನೆಯನ್ನ ಕೊಟ್ಟಿದ್ರು ಕೂಡ ಅಂತಿಮವಾದಂತ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಒಂದಷ್ಟು ವಿವೇಚನೆಯನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ. ಹೀಗಾಗಿ ನಾಳೆಯಿಂದ ಏನಾಗಬಹುದು, ರಾಜ್ಯ ಸರ್ಕಾರದ ನಿರ್ಧಾರ ಏನು ಎತ್ತ ಅನ್ನುವಂತ ವಿಚಾರವಾಗಿ. ಇನ್ನು ಬೆಂಗಳೂರು ಹೇಗೆ ರೆಡಿ ಆಗಿದೆ? ಬಹುಶಃ ನೀವೇನಾದ್ರು ಬೆಂಗಳೂರಿನ ವಾಸಿಯಾಗಿದ್ರೆ ನೀವು ವಾಸ ಮಾಡ್ತಾ ಇರುವಂತ ಏರಿಯಾ ಕಂಟೈನ್ಮೆಂಟ್ ಝೋನಾ ಅಥವಾ ಏನ್ ಕತೆ? ನಿಮಗೆ ಕಂಟೈನ್ಮೆಂಟ್ ಝೋನ್ ಅನ್ನ ಹೊರತುಪಡಿಸಿ ಉಳಿದಂತ ಕಡೆ ಜನರಿಗೆ ಯಾವ್ಯಾವ ತರ ಅಂತ ರಿಲೀಫ್ ಸಿಗುತ್ತೆ ಈ ಕುರಿತ ಅಂತ ಡೀಟೇಲ್ಸ್ ಅನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಇದೆಲ್ಲದರ ಜೊತೆಗೇನೆ ಮತ್ತೊಂದು 4ನೇ ಪ್ರಮುಖವಾದಂತ ಸುದ್ದಿ ಅಂತ ಅಂದ್ರೆ ಇವತ್ತು ಕೂಡ ಕೊರೋನಾ ಭಾನುವಾರದ ಬಿಗ್ ಶಾಕ್ ಕೊಟ್ಟಿದೆ. ಯಾಕೆ ಅಂತ ಅಂದ್ರೆ ಇವತ್ತೊಂದೇ ದಿನ ನಮ್ಮ ರಾಜ್ಯದಲ್ಲಿ ಕೊರೋನಾ ಅಗೈನ್ ಹಾಫ್ ಸೆಂಚುರಿ ಬಾರಿಸಿದೆ. 55 ಪ್ರಕರಣ ಪತ್ತೆಯಾಗಿದೆ. ಯಾವ್ಯಾವ ಪ್ರಕರಣ ಏನು ಎತ್ತ ಅನ್ನುವಂಥದ್ದು ಎಲ್ಲವನ್ನು ಕೂಡ ನಾವು ನಿಮಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಇದರ ಜೊತೆಗೆ ಈ 55 ಕೇಸ್ಗಳನ್ನ ನಾವು ಸೂಕ್ಷ್ಮವಾಗಿ ಅವಲೋಕಿಸಿದಂತಹ ಸಂದರ್ಭದಲ್ಲಿ ಇದರಲ್ಲಿ 40ಕ್ಕಿಂತ ಹೆಚ್ಚು ಪ್ರಕರಣಗಳು ಮಹಾರಾಷ್ಟ್ರದ ಲಿಂಕ್ ಇರೋದು ಕಂಡು ಬರ್ತಾ ಇದೆ. ಹೀಗಾಗಿನೇ ಕರ್ನಾಟಕಕ್ಕೆ ಈಗ ಮಹಾ ಲಿಂಕ್ ಬಹಳ ದೊಡ್ಡ ಸಮಸ್ಯೆಯನ್ನ ತಂದೊಡ್ಡುವಂತ ಚಾನ್ಸಸ್ಗಳು ನಮಗೆ ಕಂಡು ಬರ್ತಾ ಇದೆ. ಇದೆಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲನೇದಾಗಿ ಪ್ರಮುಖವಾಗಿ ಲಾಕ್ಡೌನ್ 4.0 ಸಂಬಂಧಪಟ್ಟಂತ ಮಾರ್ಗಸೂಚಿಗಳು ಏನೇನು, ಕೇಂದ್ರ ಇವತ್ತು ಏನೇನು ಹೇಳಿದೆ, ರಾಜ್ಯ ಸರ್ಕಾರಗಳು ಕೂಡ ಏನೇನು ಅಳವಡಿಸಿಕೊಳ್ಳೋಕೆ ಅವಕಾಶ ಸಿಕ್ಕಿದೆ, ನಾಳೆಯಿಂದ ನಿಮಗೆ ಏನೇನು ರಿಲೀಫ್ ಸಿಗುತ್ತೆ, ಈ ಕುರಿತಾದಂತಹ ವಿಚಾರಗಳ ಬಗ್ಗೆ ಮೊದಲಿಗೆ ಒಂದು ಕ್ವಿಕ್ ಆಗಿ ಒಂದು ರಿಪೋರ್ಟ್ ಅನ್ನು ನೋಡ್ಕೊಂಬೋಣ ಬನ್ನಿ. लॉकडाउन का चौथा चरण लॉकडाउन 4 नए रंग रूप वाला होगा, नए नियमों वाला होगा कि नियमों का पालन करते हुए कोरोना से लड़ेंगे भी और आगे भी बढ़ेंगे. ಮನೆಯಲ್ಲೇ ಬಂದಿಯಾಗಿದ್ದ ಮನುಕುಲ ಮತ್ತೆ ಗರಿಬಿಚ್ಚಿ ಹಾರಲು ಸಜ್ಜಾಗಿದೆ. ಕ್ರೂರಿ ಕೊರೋನಾ ಜೊತೆ ಬಡಿದಾಡ್ತಲೇ ಬದುಕಬೇಕು, ಬದುಕು ಕಟ್ಟಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ದೇಶದ ಲಾಕ್ಡೌನ್ ಕೀಲಿಯನ್ನ ಓಪನ್ ಮಾಡಿದ್ದಾರೆ. ಕುಸಿದ ಆರ್ಥಿಕತೆಯನ್ನ ಕಟ್ಟಲು, ಜನರ ಜೀವಗಳನ್ನ ಉಳಿಸಲು ಕಂಡೀಷನ್ ಹಾಕಿಯೇ ಮೋದಿ ಜನರಿಗೆ ರಿಲೀಫ್ ನೀಡಿದ್ದಾರೆ. ಅರ್ಥಾತ್ ನಾಳೆಯಿಂದ ದೇಶಾದ್ಯಂತ ಹೊಸ ಲಾಕ್ಡೌನ್ ಜಾರಿಯಾಗಲಿದೆ. ಮೇ 31ರವರೆಗೂ ಲಾಕ್ಡೌನ್ ಕಂಟಿನ್ಯೂ. ಲಾಕ್ಡೌನ್ 4.0 ನಾಳೆಯಿಂದ ಹೊಸ ರೂಲ್ಸ್. ಕಂಟೈನ್ಮೆಂಟ್ ಝೋನ್ಗಳಿಗೆ ರೂಲ್ಸ್ ಟಫ್. ಎಸ್, ಇಡೀ ದೇಶವೇ ಎದುರು ನೋಡ್ತಿದ್ದ ಲಾಕ್ಡೌನ್ ಭವಿಷ್ಯ ಹೊರಬಿದ್ದಿದೆ. ನಾಳೆಯಿಂದ ಭಾರತದ ಜನಜೀವನ ಕಂಪ್ಲೀಟ್ ಬದಲಾಗಲಿದೆ. ಕೇಂದ್ರ ಸರ್ಕಾರ ಹೊಸ ರೂಲ್ಸ್ಗಳೊಂದಿಗೆ, ಹೊಸ ನೀತಿ ನಿಯಮಗಳೊಂದಿಗೆ ದೇಶಾದ್ಯಂತ ರಿಲೀಫ್ ನೀಡಿದೆ. ಇವತ್ತು ಪ್ರಧಾನಿ ಮೋದಿ ಕೊಟ್ಟ ಹೊಸ ರೂಲ್ಸ್ಗಳು ಹಿಂದಿನ ಲಾಕ್ಡೌನ್ಗಿಂತಲೂ ಕಂಪ್ಲೀಟ್ ಚೇಂಜ್ ಇರಲಿವೆ. ಮೋದಿ ಜಾರಿಗೆ ತಂದ ಹೊಸ ರೂಲ್ಸ್ಗಳೇನು, ದೇಶಾದ್ಯಂತ ನಾಳೆಯಿಂದ ಹೊಸ ರೀತಿಯ ಲಾಕ್ಡೌನ್ ಹೇಗಿರುತ್ತೆ, ದೇಶಾದ್ಯಂತ ಜಾರಿಯಾಗೋ ರೂಲ್ಸ್ಗಳೇನು ಅದನ್ನೇ ತೋರಿಸ್ತೀವಿ. ಅದಕ್ಕಿಂತ ಮೊದಲು ಇವತ್ತು ಕೊಟ್ಟ ಗೈಡ್ಲೈನ್ಸ್ ನಲ್ಲಿ ಹೊಸ ರೂಲ್ಸ್ ಏನಿದೆ ಅದನ್ನೇ ತೋರಿಸ್ತೀವಿ ನೋಡಿ. ಲಾಕ್ಡೌನ್ ಹೊಸ ರೂಲ್ ನಂಬರ್ 1, ಝೋನ್ಗಳ ವರ್ಗೀಕರಣದ ಅಧಿಕಾರ ರಾಜ್ಯ ಸರ್ಕಾರಕ್ಕೆ. ಎಸ್, ಇಷ್ಟು ದಿನ ಕೇಂದ್ರ ಸರ್ಕಾರವೇ ಕೊರೋನಾ ಕೇಸ್ ಆಧಾರದ ಮೇಲೆ ಝೋನ್ಗಳ ವರ್ಗೀಕರಣ ಮಾಡ್ತಿತ್ತು. ರೆಡ್, ಆರೆಂಜ್, ಗ್ರೀನ್ ಅಂತ ವರ್ಗೀಕರಣ ಮಾಡಿ ಝೋನ್ ವೈಸ್ ರೂಲ್ಸ್ ಗಳನ್ನ ಜಾರಿಗೆ ತಂದಿತ್ತು. ಆದರೆ ಈ ಬಾರಿ ಝೋನ್ಗಳ ವರ್ಗೀಕರಣದ ಅಧಿಕಾರವನ್ನ ರಾಜ್ಯ ಸರ್ಕಾರಗಳಿಗೆ ನೀಡಿದೆ.
ರೆಡ್ ಝೋನ್ನಲ್ಲಿರೋ ಕಂಟೈನ್ಮೆಂಟ್ ಝೋನ್ ಮತ್ತು ಬಫರ್ ಝೋನ್ ಗಡಿ ಗುರುತಿಸುವ ಅಧಿಕಾರ ಜಿಲ್ಲಾಡಳಿತಕ್ಕೆ ಕೊಡಲಾಗಿದೆ. ಲಾಕ್ಡೌನ್ ಹೊಸ ರೂಲ್ ನಂಬರ್ 2, ಅಂತಾರಾಜ್ಯ ವಾಹನ ಸಂಚಾರಕ್ಕೆ ಪರ್ಮಿಷನ್. ಇನ್ನು ಇವತ್ತಿನ ಮತ್ತೊಂದು ಹೊಸ ರೂಲ್ ಅಂದ್ರೆ ಅದು ಅಂತಾರಾಜ್ಯ ವಾಹನ ಸಂಚಾರಕ್ಕೆ ಅವಕಾಶ ಕೊಟ್ಟಿರೋದು. ಆದ್ರೆ ಇಲ್ಲೊಂದು ಕಂಡೀಷನ್ ಇದೆ. ಅದೇನು ಅಂದ್ರೆ 2 ರಾಜ್ಯಗಳು ಒಪ್ಪಿದ್ರೆ ಮಾತ್ರ ಜನರು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗಬಹುದು. ಮುಂಬೈನಿಂದ ಬರೋ ಜನರನ್ನ ಕರ್ನಾಟಕ ಸರ್ಕಾರ ರಾಜ್ಯ ಗಡಿಯೊಳಗೆ ಬಿಡದೆ ನಿರ್ಬಂಧ ವಿಧಿಸಬಹುದು. ಹೀಗೆ ನಿರ್ಬಂಧಿಸೋ ಅಧಿಕಾರ ಆಯಾ ರಾಜ್ಯ ಸರ್ಕಾರಗಳಿಗಿದೆ. ಲಾಕ್ಡೌನ್ ಹೊಸ ರೂಲ್ ನಂಬರ್ 3, ಅಂತರ್ ಜಿಲ್ಲಾ ಸಂಚಾರಕ್ಕೆ ಅವಕಾಶದ ಅಧಿಕಾರ ರಾಜ್ಯ ಸರ್ಕಾರಕ್ಕೆ. ಹೇಗೆ ಅಂತಾರಾಜ್ಯ ಸಂಚಾರಕ್ಕೆ ಅವಕಾಶ ನೀಡಲಾಗಿದೆಯೋ ಹಾಗೆ ರಾಜ್ಯದೊಳಗೆ ಅಂತರ್ ಜಿಲ್ಲೆ ಸಂಚಾರಕ್ಕೂ ಅವಕಾಶ ಕೊಡುವ ಅಧಿಕಾರವನ್ನ ರಾಜ್ಯ ಸರ್ಕಾರಗಳಿಗೆ ಕೊಡಲಾಗಿದೆ. ಹೀಗಾಗಿ ಆಯಾ ರಾಜ್ಯ ಸರ್ಕಾರಗಳು ಈ ಬಗ್ಗೆ ತೀರ್ಮಾನ ಕೈಗೊಳ್ಳಬೇಕು. ಲಾಕ್ಡೌನ್ ಹೊಸ ರೂಲ್ ನಂಬರ್ 4, ಸ್ಟೇಡಿಯಂ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ತೆರೆಯಲು ಅವಕಾಶ. ಇನ್ನು ಇವತ್ತು ಕೊಟ್ಟಿರೋ ಗೈಡ್ಲೈನ್ಸ್ ನಲ್ಲಿ ಹೊಸ ಗೈಡ್ಲೈನ್ಸ್ ಅಂದ್ರೆ ಸ್ಟೇಡಿಯಂ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ತೆರೆಯಲು ಅವಕಾಶ ನೀಡಲಾಗಿದೆ. ಆದರೆ ವೀಕ್ಷಕರು ಯಾರು ಸ್ಟೇಡಿಯಂ ಮತ್ತು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಪ್ರವೇಶ ಮಾಡುವಂತಿಲ್ಲ. ಇದರಿಂದ IPL ಕ್ರಿಕೆಟ್ ಟೂರ್ನಿಯನ್ನ ವೀಕ್ಷಕರಿಲ್ಲದೆ ನಡೆಸಲು ಅವಕಾಶ ಸಿಗುತ್ತೆ. ಲಾಕ್ಡೌನ್ ಹೊಸ ರೂಲ್ ನಂಬರ್ 5, ಕಂಟೈನ್ಮೆಂಟ್ ಝೋನ್ಗಳಿಗೆ ಕಠಿಣ ನಿಯಮ ಅನ್ವಯ. ಇನ್ನು ಝೋನ್ಗಳ ವರ್ಗೀಕರಣದ ಅಧಿಕಾರವನ್ನ ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿರೋ ಕೇಂದ್ರ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಕಠಿಣ ನಿಯಮ ತರಲಿದೆ. ಅದು ಹೇಗೆ ಅಂದ್ರೆ ಅಗತ್ಯ ಚಟುವಟಿಕೆಗಳಿಗೆ ಮಾತ್ರ ಅವಕಾಶ ಕಲ್ಪಿಸಲಿದೆ. ಕಂಟೈನ್ಮೆಂಟ್ ಝೋನ್ನಿಂದ ಯಾರು ಹೊರಬರುವಂತಿಲ್ಲ, ಯಾರು ಒಳಗೆ ಹೋಗುವಂತಿಲ್ಲ. ಒಟ್ನಲ್ಲಿ ಮೋದಿ ಸರ್ಕಾರ ಹೊಸ ರೂಲ್ಗಳೊಂದಿಗೆ ಲಾಕ್ಡೌನ್ 4.0 ಮಧ್ಯರಾತ್ರಿಯಿಂದಲೇ ಜಾರಿಗೆ ಬರಲಿದ್ದು, ನಾಳೆ ಕರ್ನಾಟಕ ಸರ್ಕಾರವು ಹೊಸ ರೂಲ್ಸ್ಗಳನ್ನ ಜಾರಿಗೆ ತರಲಿದೆ. ಬ್ಯೂರೋ ರಿಪೋರ್ಟ್, TV9. ಕರೆಕ್ಟ್. ನೀವು ನೋಡಿರೋ ಹಾಗೆ ಮೋದಿ ಸರ್ಕಾರ ಒಂದಷ್ಟು ವಿನಾಯಿತಿಗಳನ್ನ ಕೊಟ್ಟಿದ್ರು ಕೂಡ ಮತ್ತೊಂದಷ್ಟು ವಿಚಾರವಾಗಿ ಆಯಾ ರಾಜ್ಯ ಸರ್ಕಾರಗಳಿಗೆ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಅಧಿಕಾರವನ್ನ ಕೊಟ್ಟಿದೆ. ಅಥವಾ ಅವರ ವಿವೇಚನೆಯ ಆಧಾರದ ಮೇಲೆ ನೀವೇ ಒಂದು ರೂಲ್ಸ್ ಅನ್ನ ತನ್ನಿ ಅಂತ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಕೆಲವೊಂದು ವಲಯಕ್ಕೆ ಸಂಬಂಧಪಟ್ಟಂತೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಹೇಳಿದಂತೆ ನಯಾ ರೂಲ್ಸ್ ನಾಳೆ ಹೇಗಿರುತ್ತೆ? ಆರ್ಥಿಕ ಚಟುವಟಿಕೆನೂ ಕೂಡ ಆರಂಭ ಆಗುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಕಠಿಣ ನಿಯಮಗಳು ಕೂಡ ಕಂಟಿನ್ಯೂ ಆಗುತ್ತೆ. ಇನ್ ಮುಂದೆ ಕೊರೋನಾ ಜೊತೆಗೆ ಬಡದಾಡ್ತಾನೆ ನಮ್ಮ ಬದುಕಿರುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಅದನ್ನ ಮೊನ್ನೆ ಮೋದಿ ಅವರು ಕೂಡ ಹೇಳಿದ್ರು. ಹಾಗಾದ್ರೆ ಯಾರ್ಯಾರಿಗೆಲ್ಲ ರಿಲೀಫ್ ಸಿಗ್ಬಹುದು, ಇನ್ಯಾರಿಗೆಲ್ಲ ಅಜ್ಞಾತವಾಸ ಅನ್ನುವಂಥದ್ದು ಪಕ್ಕ ಆಗುತ್ತೆ. ಇದು ರಾಜ್ಯ ಸರ್ಕಾರ ತೆಗೆದುಕೊಳ್ಳುವಂತಹ ಒಂದಷ್ಟು ನಿರ್ಧಾರದ ಮೇಲೂ ಕೂಡ ಅವಲಂಬಿತ. ಕೇಂದ್ರ ಸರ್ಕಾರ ಹೊರಡಿಸಿರುವಂತಹ ಗೈಡ್ಲೈನ್ಸ್ ನೋಡಿದಾಗಲೂ ಕೂಡ ನಮ್ಗೆ ಇದರಲ್ಲಿ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ರಾಜ್ಯದ ಒಳಗೆ ಸಂಚಾರಕ್ಕೆ ರಾಜ್ಯ ಸರ್ಕಾರ ಅವಕಾಶವನ್ನ ಕೊಡಬಹುದಾ? ಇದು ಎಲ್ಲರನ್ನೂ ಕೂಡ ಕಾಡ್ತಾ ಇರುವ ಪ್ರಶ್ನೆ. ಸಂಚಾರಕ್ಕೆ ಅವಕಾಶ ನೀಡುವ ಅಧಿಕಾರವನ್ನ ಆಯಾ ಸರ್ಕಾರಕ್ಕೆ ಬಿಡಲಾಗಿದೆ. ರಾಜ್ಯ ಸರ್ಕಾರ ಅನುಮತಿಯನ್ನ ನೀಡಿದ್ರೆ ನಾವು ಯಾವುದೇ ಜಿಲ್ಲೆಗಳಿಗೂ ಕೂಡ ಸಂಚರಿಸಬಹುದು. ಪಾಸ್ ಇಲ್ಲದೆ ಜನ ಸಂಚಾರ ಮಾಡೋದಕ್ಕೆ ಈಗ ಒಂದು ಅವಕಾಶ ಇದೆ. ಇಲ್ಲಿ ತನಕ ಕೂಡ ಜನರಿಗೆ ಬಹಳ ಸಮಸ್ಯೆ ಕಾಡ್ತಾ ಇರುವಂತದ್ದು ಅಂದ್ರೆ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಹೋಗೋದಕ್ಕೆ ಪಾಸ್ ಕೇಳ್ತಾರೆ. ಎಲ್ಲಿಂದ ತರೋಣ ಪಾಸು? ಬಟ್ ಈಗ ಕೇಂದ್ರ ಸರ್ಕಾರ ಹೊರಡಿಸಿರುವಂತ ಗೈಡ್ಲೈನ್ಸ್ ಪ್ರಕಾರವಾಗಿ ನಮ್ಗೆ ಓಡಾಡೋಕೆ ಒಂದು ಅವಕಾಶ ಸಿಗಬಹುದು, ಬಟ್ ಅದು ರಾಜ್ಯ ಸರ್ಕಾರದ ವಿವೇಚನೆಗೆ ಬಿಟ್ಟಿದ್ದು. ಇನ್ನೊಂದು ವಿಚಾರ ಅಂತಂದ್ರೆ ರಾಜ್ಯದ ಒಳಗೆ ಸಂಚಾರಕ್ಕೆ ರಾಜ್ಯ ಸರ್ಕಾರ ಅವಕಾಶ ನೀಡಬಹುದಂತ ಚಾನ್ಸಸ್ ಎಷ್ಟಿದೆ, ಇದ್ರ ಬಗ್ಗೆ ನಾವು ಗಮನ ಕೊಡಬೇಕಾಗುತ್ತೆ. ಸಂಚಾರಕ್ಕೆ ಅವಕಾಶ ನೀಡುವಂತಹ ಅಧಿಕಾರವನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂತಹ ಕಾರಣದಿಂದಾಗಿ ಈಗ ಚೆಂಡು ರಾಜ್ಯ ಸರ್ಕಾರದ ಅಂಗಳದಲ್ಲಿ ಬೆಂದು ಬಿದ್ದಿದೆ. ರಾಜ್ಯ ಸರ್ಕಾರ ಅಕಸ್ಮಾತ್ ಏನಾದ್ರೂ ಅನುಮತಿಯನ್ನ ನೀಡಿದ್ರೆ ನಾವು ಎಲ್ಲಾ ಜಿಲ್ಲೆಗಳಿಗೂ ಕೂಡ ಸಂಚಾರವನ್ನ ಮಾಡೋಕೆ ಒಂದು ಅವಕಾಶ ಸಿಕ್ತಂಗಾಗುತ್ತೆ ವಿತೌಟ್ ಪಾಸ್. ಅದರಲ್ಲೂ ಬಸ್ಗಳಲ್ಲಾಗಿರ್ಬೋದು, ನಿಮ್ಮ ಓನ್ ವೆಹಿಕಲ್ಗಳಲ್ಲೂ ಕೂಡ ನೀವು ಯಾವ ಜಿಲ್ಲೆಗಳಿಗೂ ಕೂಡ ಹೋಗೋದಕ್ಕೆ ಅವಕಾಶ ಇದೆ. ಪಾಸ್ ಇಲ್ಲದೆ ಜನರು ಸಂಚಾರ ಮಾಡೋಕೆ ದೊಡ್ಡ ರಿಲೀಫ್ ಸಿಕ್ಕಿದೆ. ಬಟ್ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಗ್ರೀನ್ ಸಿಗ್ನಲ್ ಕೊಡಬೇಕು. ಅಂತಾರಾಜ್ಯ ಸಂಚಾರಕ್ಕೂ ಕೇವಲ ಜಿಲ್ಲೆಯ ನಡುವೆ ಮಾತ್ರ ಅಲ್ಲ,
ಅಂತಾರಾಜ್ಯ ಸಂಚಾರಕ್ಕೂ ಫಾರ್ ಎಕ್ಸಾಂಪಲ್ ಇವತ್ತು ನಾನು ಕರ್ನಾಟಕದಿಂದ ನಾಳೆ ತಮಿಳುನಾಡು ಹೊರಡಬೇಕು ಅಂತಂದ್ರೆ ನನಗೆ ಅವಕಾಶ ಇದೆ. ಬಟ್ ಇಲ್ಲೊಂದು ಕಂಡೀಷನ್ ಇದೆ, ಪಾಸ್ ಇಲ್ಲದೆ ನಾವು ಬೇರೆ ರಾಜ್ಯಗಳಿಗೆ ಸಂಚರಿಸೋದಕ್ಕೆ ಅವಕಾಶ ಇದೆ. ಆದ್ರೆ ನಾನು ತಮಿಳುನಾಡಿಗೆ ಹೋಗ್ತಾ ಇದ್ದೀನಿ ಅಂತಂದ್ರೆ ತಮಿಳುನಾಡಿನಿಂದ ಪೂರ್ವಾನುಮತಿ ನನಗೆ ಬೇಕು. ಆಮೇಲೆ ಬಸ್ ಬಿಡೋದಕ್ಕೂ ಕೂಡ ಅವಕಾಶ ಇದೆ. ಎಟ್ ಅಗೈನ್ ಆ ರಾಜ್ಯದಿಂದ ನಾವು ಯಾವ ರಾಜ್ಯಕ್ಕೆ ಹೋಗ್ತೀವಿ ಆ ರಾಜ್ಯದಿಂದ ಪೂರ್ವಾನುಮತಿ ಬೇಕಾಗುತ್ತೆ. ಅದು ಆಯಾ ರಾಜ್ಯ ಸರ್ಕಾರಗಳು ಮಾತಾಡಿಕೊಂಡು ಬಸ್ ವ್ಯವಸ್ಥೆ ಎಲ್ಲ ಕಲ್ಪಿಸಬಹುದು. ಸ್ವಂತ ವಾಹನದಲ್ಲೂ ಕೂಡ ಓಡಾಡೋಕೆ ಅವಕಾಶ ಇದೆ, ಬಸ್ನಲ್ಲೂ ಕೂಡ ನಮಗೆ ಬೇರೆ ಬೇರೆ ರಾಜ್ಯಗಳಿಗೆ ಪ್ರಯಾಣಿಸೋದಕ್ಕೆ ಅವಕಾಶ ಇದೆ. ಇದೇ ಪ್ರಮುಖವಾಗಿ ಲಾಕ್ಡೌನ್ 4.0 ನ ಬಿಗ್ ರಿಲೀಫ್. ಬಟ್ ರಾಜ್ಯ ಸರ್ಕಾರದ ವಿವೇಚನೆಗೆ ಬಿಟ್ಟಂತ ವಿಚಾರ. ಆಯಾ ರಾಜ್ಯಗಳು ಅನುಮತಿಯನ್ನ ಕೊಟ್ಟಲ್ಲಿ ಮಾತ್ರ ನೀವು ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ, ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗೋದಕ್ಕೆ ಅವಕಾಶ ಇದೆ. ಇದು ದೊಡ್ಡ ರಿಲೀಫ್ ಸಿಕ್ಕಿದೆ. ಬಟ್ ಇಲ್ಲಿ ರಾಜ್ಯ ಸರ್ಕಾರದ ವಿವೇಚನೆಗೆ ಬಿಡಲಾಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಇದೆ. ಈ ಗೈಡ್ಲೈನ್ಸ್ ನೋಡ್ತಾ ಹೋದಂತ ಟೈಮ್ ನಲ್ಲಿ ಮೈದಾನದಲ್ಲಿ ಪ್ರೇಕ್ಷಕರಿಲ್ಲದೆ ಕ್ರೀಡಾಕೂಟಕ್ಕೆ ಅವಕಾಶ ಇದೆ. ಕ್ರಿಕೆಟ್, ಫುಟ್ಬಾಲ್ ಸೇರಿದ ಹಾಗೆ ನೀವು ದೇಸಿ ಆಟನೋ ಅಥವಾ ಆಯೋಜನೆ ಮಾಡುವಂತವರು ಅದನ್ನೆಲ್ಲ ಆಯೋಜನೆ ಮಾಡೋಕೆ ಅವಕಾಶ ಇದೆ. ಬಟ್ ಕಂಡೀಷನ್ಸ್ ಅಪ್ಲೈ. ಪ್ರೇಕ್ಷಕರಿರಬಾರ್ದು. ಆಯೋಜಕರು ಈ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಬಟ್ ಇದನ್ನ ನಾವು ಅವಲೋಕಿಸಿದಂತ ಸಂದರ್ಭದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂತಂದ್ರೆ IPL ನಡಿಬಹುದಾದಂತ ಚಾನ್ಸಸ್ ಎಷ್ಟಿದೆ ಅನ್ನುವಂಥದ್ದನ್ನ ನಾವು ಇದರಲ್ಲಿ ಅವಲೋಕಿಸಬೇಕಾಗುತ್ತೆ. ಇನ್ಫ್ಯಾಕ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ನಾವು KCA ಜೊತೆಗೆ ಮಾತನಾಡಿದಂತ ಸಂದರ್ಭದಲ್ಲಿ ಅವರು ಕೂಡ ಅವಕಾಶ ಇದೆ ಅನ್ನುವಂಥದ್ದನ್ನ ಹೇಳಿದ್ರು. ಮೈದಾನದಲ್ಲಿ ಪ್ರೇಕ್ಷಕರು ಇಲ್ಲದೆ ಕ್ರೀಡಾಕೂಟಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಪ್ರೇಕ್ಷಕರು ಯಾರು ಕೂಡ ಇರಬಾರ್ದು. ಕ್ರಿಕೆಟ್, ಫುಟ್ಬಾಲ್ ಸೇರಿದ ಹಾಗೆ ಯಾವುದೇ ತೆರನಾದಂತ ಕ್ರೀಡೆಯನ್ನ ಕೂಡ ಆಯೋಜನೆ ಮಾಡೋದಕ್ಕೆ ಇವತ್ತು ಕೇಂದ್ರ ಅನುಮತಿಯನ್ನ ಕೊಟ್ಟಿದೆ. ಪ್ರೇಕ್ಷಕರು ಯಾವುದೇ ಕಾರಣಕ್ಕೆ ಇರಬಾರ್ದು. ಅಕಸ್ಮಾತ್ ಪ್ರೇಕ್ಷಕರು ಕೂಡ ಇದ್ದು ಏನಾದ್ರು ಗೊಂದಲ ಆಯ್ತು ಅಂತಂದ್ರೆ ಅದಕ್ಕೆ ಆಯೋಜಕರೇ ನೇರವಾಗಿ ಹೊಣೆ ಹಾಕ್ತಾರೆ. ಕ್ರಿಕೆಟ್, ಫುಟ್ಬಾಲ್ ಸೇರಿದಂತೆ ಯಾವುದೇ ಆಟಕ್ಕೂ ಅವಕಾಶ ಕೊಡಲಾಗಿದೆ. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ ಆಯೋಜಕರು ಈ ಬಗ್ಗೆ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳೋಕೆ ಅವಕಾಶ ಇದೆ. ಅಟ್ ದ ಸೇಮ್ ಟೈಮ್ IPL ಏನಾದ್ರೂ ಆಯೋಜನೆ ಆಗೋದಕ್ಕೆ ಅವಕಾಶ ಇದೆಯಾ? ಯಾಕಂತಂದ್ರೆ ನಿಮ್ಗೆ ಗೊತ್ತಿರಬಹುದು BCCI ಈಗ ಆಲ್ರೆಡಿ ಒಂದು ಡಿಸಿಷನ್ ಅನ್ನ ತೆಗೆದುಕೊಂಡಿದೆ. IPL ಅನ್ನ ನಾವು ಅನಿರ್ದಿಷ್ಟ ಅವಧಿಗೆ ಮುಂದೂಡಿದೀವಿ ಅಂತ ಹೇಳಿ. ಈಗ ಗೈಡ್ಲೈನ್ಸ್ ಅಲ್ಲಿ ಪ್ರೇಕ್ಷಕರಿಲ್ಲದೆ ಕ್ರೀಡಾಕೂಟ ಆಯೋಜನೆ ಮಾಡಬಹುದು ಅಂತ ಅಂದ್ರೆ ಬಹುಶಃ IPL ನಡೆದ್ರೂ ಕೂಡ ಆಶ್ಚರ್ಯ ಇಲ್ಲ. ಆದ್ರೆ ನಾನು ಮೊದಲೇ ಹೇಳಿದಾಗೆ ಕಂಡೀಷನ್ಸ್ ಅಪ್ಲೈ. ಯಾವುದೇ ಪ್ರಯಾಣಿಕರು ಸ್ಟೇಡಿಯಂ ನಲ್ಲಿ ಇರೋ ಹಾಗಿಲ್ಲ. ನಿಮ್ಗೆ ಗೊತ್ತಿರಲಿ, IPL ಇದೆಯಲ್ಲ, IPL ಗೆ ಅದಕ್ಕೆ ಹೇಳೋದು $1 million ಬೇಬಿ ಅಂತ. ಅಕಸ್ಮಾತ್ ಏನಾದ್ರೂ IPL ಅನ್ನ ಆಯೋಜನೆ ಮಾಡಿದ್ರೆ ಸಾವಿರಾರು ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೆ ಬೀಳುತ್ತೆ, BCCI ನ ಬೊಕ್ಕಸಕ್ಕೆ ಬರುತ್ತೆ. ಇದರಿಂದಾಗಿ ಆರ್ಥಿಕವಾಗಿಯೂ ಕೂಡ ಒಂದಷ್ಟು ಸ್ಟೇಬಲ್ ಆಗೋದಕ್ಕೆ ಅವಕಾಶಗಳು ಸಿಗುತ್ತೆ. ಆಮೇಲೆ ಅಕ್ಟೋಬರ್ ಅಲ್ಲಿ ಮತ್ತೆ ICC ವರ್ಲ್ಡ್ ಕಪ್ ಇದೆ, T20 ವರ್ಲ್ಡ್ ಕಪ್. ಹೀಗಾಗಿ ಅದಕ್ಕಿಂತ ಮುನ್ನನೇ IPL ನ ಆಯೋಜನೆ ಮಾಡೋಕೆ ಅವಕಾಶ ಇದೆಯಾ? ಮತ್ತೆ ಸಿರೀಸ್ಗಳು ಬರುತ್ತೆ. ಇದನ್ನ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ನೋಡ್ಬೇಕಿದೆ ಅದ್ರ ಹೇಗೆ ವರ್ಕೌಟ್ ಮಾಡಬಹುದು ಅಂತ. ಇನ್ನೊಂದು ವಿಚಾರ ಗಮನ ಹರಿಸಿ, ಇದು ಪ್ರತಿಯೊಬ್ಬರಿಗೂ ಕೂಡ ಅನ್ವಯ ಆಗುವಂತದ್ದು. ನಿಮ್ಮ ಮನೆಯವರ ಆರೋಗ್ಯದ ದೃಷ್ಟಿಯಿಂದ ನೀವು ಕಾಳಜಿ ವಹಿಸಬೇಕು. 65 ವರ್ಷ ಮೇಲ್ಪಟ್ಟಂತವ್ರು ಮನೆಯಿಂದ ಹೊರಗೆ ಬರಂಗಿಲ್ಲ. ಗರ್ಭಿಣಿಯವರು ಮನೆಯಿಂದ ಹೊರಗೆ ಬರಂಗಿಲ್ಲ. 10 ವರ್ಷದ ಒಳಗಿನ ಮಕ್ಕಳು ಕೂಡ ಮನೆಯಿಂದ ಹೊರಗೆ ಬರಂಗಿಲ್ಲ. ಗೈಡ್ಲೈನ್ಸ್ ಅಲ್ಲಿ ಸೂಚನೆ ಇದೆ. 10 ವರ್ಷದ ಮಕ್ಕಳು ಗೈಡ್ಲೈನ್ಸ್ ಅಲ್ಲಿ ಇರೋದಿದು 3 ವರ್ಗಗಳನ್ನಾಗಿ ಇಲ್ಲಿ ಡಿವೈಡ್ ಮಾಡಲಾಗಿದೆ. 10 ವರ್ಷದ ಒಳಗಿನ ಮಕ್ಕಳು, 65 ಅಥವಾ 55 ವರ್ಷದ ಮೇಲ್ಪಟ್ಟಂತಹ ಹಿರಿಯ ಮಂದಿ, ಅನಾರೋಗ್ಯ ಪೀಡಿತರು, ಜೊತೆಗೆ ಗರ್ಭಿಣಿಯರು, ಹೀಗೆ 3 ವರ್ಗಗಳನ್ನಾಗಿ ಕನ್ಸಿಡರ್ ಮಾಡಲಾಗಿದೆ. ಈ ಕಾರಣಕ್ಕಾಗಿನೇ ಮನೆಯಲ್ಲಿರುವಂತಹ ಮಕ್ಕಳಾಗಬಹುದು, ವಯಸ್ಕರಾಗಬಹುದು, ಗರ್ಭಿಣಿಯರ ಬಗ್ಗೆ ನೀವು ನಿಗಾ ವಹಿಸಬೇಕಾದಂತಹ ಅನಿವಾರ್ಯತೆ ಇದೆ. ಇದನ್ನ ಗೈಡ್ಲೈನ್ಸ್ ಅಲ್ಲೇ ಸ್ಪಷ್ಟವಾಗಿ ಹೇಳಿಲಾಗಿದೆ. ಹಿರಿಯರು ಅಂತ ಅಂದ್ರೆ ಯಾರು? 65 ವರ್ಷ ಮೇಲ್ಪಟ್ಟಂತವ್ರು. 65 ವರ್ಷ ಮೇಲ್ಪಟ್ಟಂತವ್ರು ಮನೆಯಿಂದ ಹೊರಗೆ ಬರಂಗಿಲ್ಲ ಅನ್ನುವಂತ ಸೂಚನೆ ಇದೆ. ನಾಳೆ ನಿಮ್ಮನ್ನ ಯಾರಾದ್ರೂ ಹೆಲ್ತ್ ವರ್ಕರ್ಸ್ ಬಂದು ಕ್ವಶನ್ ಮಾಡಿದ್ರು ನೀವು ಅದಕ್ಕೆ ಆನ್ಸರೇಬಲ್ ಆಗ್ತೀರಾ, ಹೆಂಗ್ ಹೊರಗೆ ಬಂದ್ರಿ ಅಂತೇಳಿ. ಯಾವುದೇ ಕಾರಣಕ್ಕೂ ಕೂಡ ವಯಸ್ಕರು ಕೂಡ ಹೊರಗಡೆ ಅಡ್ಡಾದಿಡ್ಡಿಯಾಗಿ ಸುಮ್ಮನೆ ಓಡಾಡಂಗಿಲ್ಲ ಅನ್ನುವಂತ ಸೂಚನೆನೂ ಇದೆ. 10 ವರ್ಷದ ಮಕ್ಕಳು ಕೂಡ ಮನೆಯಿಂದ ಹೊರಗೆ ಬರಬಾರ್ದು ಅನ್ನುವಂತ ಒಂದು ಸೂಚನೆಯನ್ನ ಕೊಡಲಾಗಿದೆ. ಗರ್ಭಿಣಿಯರನ್ನು ಕೂಡ ಸುಮ್ಮನೆ ಮನೆಯಿಂದ ನೀವು ಹೊರಗಡೆ ಹೋಗ್ಬೇಡಿ ಅನ್ನುವಂತ ಸೂಚನೆಯನ್ನ ಕೊಡಲಾಗಿದೆ. ಇದಕ್ಕೆ ಕಾರಣ ಇದೆ, ಚಿಕ್ಕ ಮಕ್ಕಳಾಗಿರಬಹುದು, 65 ವರ್ಷಕ್ಕಿಂತ ಮೇಲ್ಪಟ್ಟಂತವ್ರಾಗಿರ್ಬೋದು, ಗರ್ಭಿಣಿ ಆಗಿರ್ಬೋದು, ಇವರಲ್ಲಿ ಇಮ್ಯುನಿಟಿ ಪವರ್ ತುಂಬಾ ಕಮ್ಮಿ ಇರುತ್ತೆ. ಆ ಕಾರಣಕ್ಕಾಗಿ ಇವರಿಗೆ ಈ ರೂಲ್ಸ್ ಅಪ್ಲಿಕೇಬಲ್ ಆಗುತ್ತೆ. ಇದು ಕೇವಲ ಕಂಟೈನ್ಮೆಂಟ್ ಝೋನ್ ಅಲ್ಲ, ಎಲ್ಲಾ ಝೋನ್ಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದಿಂದ ಶೀಘ್ರದಲ್ಲೇ ಒಂದು ಗೈಡ್ ಲೈನ್ಸ್ ಬಿಡುಗಡೆ ಆಗುತ್ತೆ. ಈ ಕಾರಣಕ್ಕಾಗಿನೇ ನಾವು ಎದುರು ನೋಡ್ತಾ ಇರುವಂತದ್ದು, ಇದು ಪ್ರತಿ ಸಾಮಾನ್ಯ ವ್ಯಕ್ತಿಯ ಜೀವನ ಶೈಲಿಯನ್ನ ಬದಲಿಸಬಹುದಾದಂತ ನಿರ್ಧಾರ ಅದು ರಾಜ್ಯ ಸರ್ಕಾರ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂತಂದ್ರೆ ಬಸ್, ಆಟೋ, ಟ್ಯಾಕ್ಸಿ
ಇದೆಲ್ಲದಕ್ಕೂ ಕೂಡ ರಾಜ್ಯ ಸರ್ಕಾರ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ. ಪಾಸ್ ಇಲ್ಲದೆ ಅಂತರ್ ಜಿಲ್ಲಾ ಪ್ರಯಾಣಕ್ಕೆ ಅವಕಾಶ ಅಗೈನ್ ಇದನ್ನು ಕೂಡ ರಾಜ್ಯ ಸರ್ಕಾರ ಡಿಸೈಡ್ ಮಾಡಬೇಕಾಗುತ್ತೆ. ಈ ಕಾರಣಕ್ಕಾಗಿಯೇ ನಾಳೆ ಬೆಳಗ್ಗೆ 11 ಗಂಟೆಗೆ ಸಿಎಂ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಒಂದು ಅತಿ ಮುಖ್ಯವಾದಂತಹ ಸಭೆಯನ್ನ ಕರೆಯಲಾಗಿದೆ. ಸಹಜವಾಗಿ ಈ ಸಭೆಯಲ್ಲಿ ಸಚಿವರು ಅಧಿಕಾರಿಗಳು ಇರ್ತಾರೆ, ಅವ್ರ ಜೊತೆಗೆ ಚರ್ಚೆಯನ್ನ ನಡೆಸಲಾಗುತ್ತೆ. ಈಗ ಆಲ್ರೆಡಿ ಮುಖ್ಯ ಕಾರ್ಯದರ್ಶಿಗಳ ಮುಖೇನವಾಗಿ ಮುಖ್ಯಮಂತ್ರಿಗಳು ಒಂದಷ್ಟು ಸಲಹೆಯನ್ನ ಪಡೆದುಕೊಳ್ತಾರೆ. ಆಯಾ ಇಲಾಖೆಗೆ ಸಂಬಂಧಪಟ್ಟಂತ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಆಯಾ ಇಲಾಖೆಯ ಸಚಿವರಿಗೆ ಮಾಹಿತಿಯನ್ನ ಕೊಡ್ತಾರೆ. ಆ ಅಧಿಕಾರಿಗಳು ಕೊಟ್ಟಂತ ಮಾಹಿತಿಯನ್ನ ಆಧರಿಸಿ ನಾಳೆ ಮುಖ್ಯಮಂತ್ರಿಗಳ ಮುಂದೆ ಸಚಿವರು ಒಂದಷ್ಟು ವಿಚಾರಗಳನ್ನ ಇಡ್ತಾರೆ. ಮುಖ್ಯಮಂತ್ರಿಗಳು ಒಪ್ತಾರೋ ಏನೋ ನೋಡ್ಬೇಕಿದೆ. ಲಾಕ್ಡೌನ್ ನಿಂದ ಬೆಂಗಳೂರಿಗೆ ಸ್ವಲ್ಪ ರಿಲೀಫ್, ಬಟ್ ಸ್ವಲ್ಪ ಸ್ಟ್ರಿಕ್ಟ್ ಇದೆ. ಕಂಟೈನ್ಮೆಂಟ್ ಝೋನ್ ನಲ್ಲಿ ಟೈಟ್ ಲಾಕ್ಡೌನ್ ಇರುತ್ತಾ? ಗೈಡ್ಲೈನ್ಸ್ ಅಲ್ಲಿ ಏನಿದೆ? ಮೆಟ್ರೋ ಓಡಾಡುತ್ತಾ? ಬಿಎಂಟಿಸಿ ಕೆಎಸ್ಆರ್ಟಿಸಿ ರಸ್ತೆಗೆ ಇಳಿಯುತ್ತಾ? ಇದೆಲ್ಲದಕ್ಕೂ ಕೂಡ ನಾನು ನಿಮ್ಗೆ ಉತ್ತರವನ್ನ ಕೊಡ್ತಾ ಹೋಗ್ತೀವಿ ಈಗ. ಯಾಕಂತಂದ್ರೆ ಆಮೇಲೆ ಆಟೋ, ಟ್ಯಾಕ್ಸಿ, ಕ್ಯಾಬ್, ನಾನು ಮೊದಲೇ ಹೇಳಿದಾಗೆ ಇದು ಪ್ರತಿಯೋರ್ವ ಜನಸಾಮಾನ್ಯನ ಜೀವನ ಶೈಲಿಯನ್ನ ಸಂಬಂಧಪಟ್ಟ ಹಾಗೆ ಇದು ಡಿಸೈಡ್ ಮಾಡುವಂತ ವಿಚಾರಗಳಾಗಿದೆ, ಡಿಸೈಡ್ ಮಾಡುವಂತ ಸೇವೆಗಳಾಗಿದೆ. ಆಮೇಲೆ ಈ ಆಟೋ, ಟ್ಯಾಕ್ಸಿ ಇದ್ರ ಮೇಲೆ ಸಾವಿರಾರು ಜನ ಡಿಪೆಂಡ್ ಆಗಿದ್ದಾರೆ, ಲಕ್ಷಾಂತರ ಕುಟುಂಬಗಳು ಕೂಡ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಹೀಗಾಗಿ ಇದು ಪ್ರತಿ ಜನಸಾಮಾನ್ಯಗೂ ಕೂಡ ಸಂಬಂಧಪಟ್ಟಂತ ಒಂದು ಅತಿ ಮುಖ್ಯ ನಿರ್ಧಾರ ನಾಳೆ ರಾಜ್ಯ ಸರ್ಕಾರ ತೆಗೆದುಕೊಳ್ಳಲಾಗುತ್ತೆ. ಈಗ ಆಲ್ರೆಡಿ ಎಲ್ಲ ಬಿಎಂಟಿಸಿಯ ಸಿಬ್ಬಂದಿಗೆ ಬುಲಾವ್ ಕೊಡಲಾಗಿದೆ. ಚಾಲಕರು, ನಿರ್ವಾಹಕರಿಗೂ ಕೂಡ ಈಗ ಆಲ್ರೆಡಿ ಬಿಎಂಟಿಸಿ ಬುಲಾವ್ ಕೊಟ್ಟಿದೆ. ಇದು ಯಾವುದರ ಸೂಚನೆ? ತಯಾರಿ ಮಾಡ್ಕೊಳ್ಳಿ ಅನ್ನುವಂತ ಸೂಚನೆ. ಆದ್ರೆ ಅಧಿಕೃತವಾಗಿ ನಾಳಿನ ಸಭೆಯಲ್ಲಿ ಇದನ್ನ ಮುಖ್ಯಮಂತ್ರಿಗಳು ಡಿಸೈಡ್ ಮಾಡಬೇಕಾಗುತ್ತೆ. ಬೆಳಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಅಧಿಕಾರಿಗಳು, ಸಚಿವರು ಕೊಟ್ಟಂತ ಮಾಹಿತಿಯನ್ನು ಆಧರಿಸಿ ಮುಖ್ಯಮಂತ್ರಿಗಳು ನಿರ್ಧಾರ ತೆಗೆದುಕೊಳ್ತಾರೆ. ಬಸ್ ಸಂಚಾರ ಇದ್ರೂ ಕೂಡ ನಿಗದಿತ ಪ್ರಯಾಣಿಕರಿಗೆ ಮಾತ್ರ ಅವಕಾಶ ಇರುತ್ತೆ. ಒಂದು ಬಸ್ ನಲ್ಲಿ 50% ಪ್ರಯಾಣಿಕರಿಗೆ ಮಾತ್ರ ಅವಕಾಶ. ಫಾರ್ ಎಕ್ಸಾಂಪಲ್, ಕೂತು ಓಡಾಡುವಂತ 50 ಮಂದಿ ಪ್ರಯಾಣಿಕರಿಗೆ ಅವಕಾಶ ಇದ್ರೆ ನಾಳೆಯಿಂದ ಏನಾದ್ರು ಬಸ್ ಓಡಾಡಿದ್ರೆ ನಿಮ್ಗೆ ಸಿಗುವಂತದ್ದು 25 ಜನರ ಕೂರಕ್ಕೆ ಮಾತ್ರ ಅವಕಾಶ. ಇದು ಬಿಎಂಟಿಸಿಗೆ ಸಂಬಂಧಪಟ್ಟಂತೆ. ಇನ್ನು ಕೆಎಸ್ಆರ್ಟಿಸಿ ವಿಚಾರ ಏನು? ಕೆಎಸ್ಆರ್ಟಿಸಿಗೆ ಸಂಬಂಧಪಟ್ಟಂತೆ ಕೂಡ ನಾಳೆ ಅಂತಿಮವಾದಂತ ನಿರ್ಧಾರ ಪ್ರಕಟ ಆಗುತ್ತೆ. ಆಮೇಲೆ ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ಬಸ್ಗಳ ಓಡಾಟಕ್ಕೆ ಅನುಮತಿಯನ್ನ ಕೊಟ್ಟಿದೆ. ಬಟ್ ಅಗೈನ್ ಆಯಾ ರಾಜ್ಯ ಸರ್ಕಾರಗಳ ವಿವೇಚನೆಗೆ ಆ ವಿಚಾರವನ್ನ ಬಿಡಲಾಗಿದೆ. ಸೊ ಕೇಂದ್ರ ಈಗ ಆಲ್ರೆಡಿ ಅಂತರ್ ರಾಜ್ಯದ ಓಡಾಟಕ್ಕೂ ಕೂಡ ಅವಕಾಶ ಕೊಟ್ಟಿದೆ. ಹೀಗಾಗಿನೇ ಇದು ಆಯಾ ರಾಜ್ಯ ಸರ್ಕಾರಗಳ ವಿವೇಚನೆಗೆ ಅಂತ ಹೇಳಿರುವಂತಹ ಕಾರಣದಿಂದಾಗಿ ನಾಳೆ ನಮ್ಮ ರಾಜ್ಯ ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರ ಇದೆಯಲ್ಲ, ಅದಕ್ಕೆ ಇದು ಪ್ರತಿಯೋರ್ವ ಜನಸಾಮಾನ್ಯನ ಜೀವನ ಶೈಲಿ ನಾಳೆಯಿಂದ ಯಾವ ಮಟ್ಟಿಗೆ ಬದಲಾಗುತ್ತೆ ಅನ್ನುವಂಥದ್ದನ್ನ ಡಿಸೈಡ್ ಮಾಡುವಂತ ಒಂದು ಡಿಸೈಡಿಂಗ್ ಫ್ಯಾಕ್ಟರ್. ಆಮೇಲೆ ಕೆಎಸ್ಆರ್ಟಿಸಿ ಬಸ್ಗಳು ಕೂಡ ನಾಳೆ ಓಡಾಡಿದ್ರೆ 50% ಜನರಷ್ಟು ಮಾತ್ರ ಓಡಾಡೋಕೆ ಅವಕಾಶ ಸಿಗುತ್ತೆ. ಹಾಗೆ ಪ್ರತಿಯೊಬ್ಬರು ಬೆಂಗಳೂರಲ್ಲಿರುವಂತಹ ಒಂದು ಗೊಂದಲ ಅಂತ ಅಂದ್ರೆ ಮೆಟ್ರೋ ಸಂಚಾರಕ್ಕೆ ಅವಕಾಶ ಸಿಗುತ್ತಾ ಅಂತ. ಬಟ್ ಇಲ್ಲಿ ತನಕ ಗೈಡ್ಲೈನ್ಸ್ ಅನ್ನ ನಾವು ಗಮನಿಸಿದಂತ ಸಂದರ್ಭದಲ್ಲಿ ನಮ್ಮ ಮೆಟ್ರೋ ಸೇವೆ ಇರಲ್ಲ. ಲಾಕ್ಡೌನ್ 4.0 ನಲ್ಲಿ ಮೆಟ್ರೋ ಸಂಚಾರಕ್ಕೆ ಯಾವುದೇ ತೆರಳಂತ ಅವಕಾಶ ಇಲ್ಲ. ಮುಂದಿನ ಆದೇಶದವರೆಗೂ ಕೂಡ ಮೆಟ್ರೋ ಸಂಚಾರ ಇರೋದಿಲ್ಲ. ಮೆಟ್ರೋ ರೈಲುಗಳು ಕೂಡ ಓಡಾಡಲ್ಲ. ಬಹುಶಃ ಜನರಲ್ಲಿ ಒಂದ್ ಸ್ವಲ್ಪ ಗೊಂದಲ ಆಯ್ತು. ಯಾಕಂದ್ರೆ ದೆಹಲಿಯಲ್ಲಿ ಆಗಿರ್ಬೋದು ಅಥವಾ ನಮ್ಮ ಬೆಂಗಳೂರಿನಲ್ಲಿ ಆಗಿರ್ಬೋದು ಮೆಟ್ರೋಗೆ ಸಂಬಂಧಪಟ್ಟಂತೆ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇತ್ತು ಅಥವಾ ಒಂದಷ್ಟು ವ್ಯವಸ್ಥೆನೆಲ್ಲ ಮಾಡ್ಕೊಳ್ತಾ ಇದ್ರು. ಹೀಗಾಗಿ ನಾಳೆಯಿಂದ ಓಡಾಡಕ್ಕೆ ಅವಕಾಶ ಸಿಗ್ಬೋದು ಅನ್ನೋ ನಿರೀಕ್ಷೆ ಅವರಲ್ಲಿ ಇತ್ತು ಅಂತ ಕಾಣಿಸುತ್ತೆ BMRCLಗೆಲ್ಲ. ಬಟ್ ಅವಕಾಶ ಇಲ್ಲ. ಜನಸಾಮಾನ್ಯರು ಕೂಡ ಮೆಟ್ರೋ ಮೇಲೆ ಡಿಪೆಂಡ್ ಆಗಬೇಕಾದಂತಹ ಯಾವುದೇ ಸನ್ನಿವೇಶ ಇಲ್ಲ. ಆಮೇಲೆ ಈಗ ಟ್ಯಾಕ್ಸಿ ಮತ್ತೆ ಆಟೋ ಓಡಾಟಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಇದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಂತ ವಿಚಾರ ಆಗುತ್ತೆ. ಆಯಾ ರಾಜ್ಯ ಸರ್ಕಾರಗಳಿಗೆ ಸಂಬಂಧಪಟ್ಟಂತ ಸಾರಿಗೆ ಅಟ್ ದ ಸೇಮ್ ಟೈಮ್ ಉಳಿದಂತ ಸಾರಿಗೆ ವ್ಯವಸ್ಥೆ, ಆಟೋ ಆಗಿರ್ಬೋದು, ಟ್ಯಾಕ್ಸಿ ಆಗಿರ್ಬೋದು ಅಥವಾ ಕ್ಯಾಬ್ಗಳು, ಇದೆಲ್ಲವೂ ಕೂಡ ಆಯಾ ರಾಜ್ಯ ಸರ್ಕಾರಗಳ ವಿವೇಚನೆಗೆ ಬಿಟ್ಟಿರುವಂತ ಕಾರಣದಿಂದಾಗಿ ಒಂದು ವೇಳೆ ರಾಜ್ಯ ಸರ್ಕಾರ ಏನಾದ್ರೂ ಅನುಮತಿಯನ್ನ ಕೊಟ್ರೆ ಓಡಾಟಕ್ಕೆ ಅವಕಾಶ ಇರುತ್ತೆ. ಬಟ್ ಟ್ಯಾಕ್ಸಿ ಆಗಿರ್ಬೋದು ಅಥವಾ ಕ್ಯಾಬ್ ನಲ್ಲಿ ಕೇವಲ 3 ಜನರಿಗೆ ಮಾತ್ರ ಓಡಾಟಕ್ಕೆ ಅವಕಾಶ ಕೊಡಬಹುದಂತ ಚಾನ್ಸಸ್ ಇರುತ್ತೆ. ಡ್ರೈವರ್ ಅನ್ನ ಸೇರಿಸಿ 3 ಜನ, ಆಟೋದಲ್ಲಾದ್ರೆ 2 ಅಥವಾ ಮತ್ತೆ ಅಗೈನ್ 3 ಜನ ಓಡಾಡಕ್ಕೆ ಅವಕಾಶ ಇರಬಹುದು. ಹಾಗಾದ್ರೆ ಹೋಟೆಲ್, ರೆಸ್ಟೋರೆಂಟ್ ಕತೆ ಏನು? ಲಕ್ಷಾಂತರ ಮಂದಿ ಡಿಪೆಂಡ್ ಆಗಿರುವಂತಹ ಒಂದು ವಲಯ ಇದು. ಸೇವಾ ವಲಯಕ್ಕೆ ಸಂಬಂಧಪಟ್ಟಾಗಿ ನಾವು ಹೋಟೆಲ್ ಜೊತೆಗೆ ರೆಸ್ಟೋರೆಂಟ್ ಗಳನ್ನ ನೋಡಿದ್ರೆ ಹೋಟೆಲ್, ರೆಸ್ಟೋರೆಂಟ್ ಗಳನ್ನ ತೆರೆಯೋದಕ್ಕೆ ಅನುಮತಿ ಸಿಕ್ಕಿಲ್ಲ. ಆಮೇಲೆ ಚಿತ್ರಮಂದಿರಗಳಾಗಿರ್ಬೋದು, ಶಾಪಿಂಗ್ ಮಾಲ್ಗಳಾಗಿರ್ಬೋದು, ಈಗ ಏನ ಆಲ್ರೆಡಿ ಕಂಪ್ಲೀಟ್ ಬಂದಾದಂತಹ ಸನ್ನಿವೇಶ ಇದೆಯಲ್ಲ, ಅದೇ ತೆರನಾದಂತಹ ಸನ್ನಿವೇಶ ಮುಂದುವರಿಯುತ್ತೆ. ಯಾಕಂದ್ರೆ ಇವರಿಗೂ ಕೂಡ ತೆರೆಯೋದಕ್ಕೆ ಅವಕಾಶ ಇಲ್ಲ. ಲಾಕ್ಡೌನ್ 4.0 ಮುಗಿಯೋ ತನಕನೂ ಕೂಡ ಚಿತ್ರಮಂದಿರಗಳಾಗಿರಬಹುದು, ಮಾಲ್ಗಳಾಗಿರಬಹುದು, ಹೋಟೆಲ್ಗಳಾಗಿರಬಹುದು, ರೆಸ್ಟೋರೆಂಟ್ಗಳಾಗಿರ್ಬೋದು, ಇದ್ಯಾವುದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಕ್ಲಬ್ಗಳಿಗೂ ಕೂಡ ಅವಕಾಶ ಇರೋದಿಲ್ಲ. ಹಾಗಾದ್ರೆ ಇನ್ನೊಂದು ಬಹಳ ಜನಸಾಮಾನ್ಯರ ಮೇಲೆ ಪ್ರಭಾವ ಬೀರುವಂತ ಅಥವಾ ತುಂಬಾ ಜನ ಎದುರು ನೋಡುವಂತ ಮತ್ತೊಂದು ಡಿಸಿಷನ್ ಏನಾಗಿದೆ ಅನ್ನುವಂಥದ್ದು ಅದು ಸ್ಕೂಲ್ಸ್ ಅಂಡ್ ಕಾಲೇಜಸ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಲಾಕ್ಡೌನ್ 4.0 ನ ಗೈಡ್ಲೈನ್ಸ್ ಅನ್ನ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಯಥಾಸ್ಥಿತಿಯಂತೆ ಶಿಕ್ಷಣ ಸಂಸ್ಥೆಗಳು ಬಂದ್ ಆಗಿರುತ್ತವೆ.
ಶಾಲಾ ಕಾಲೇಜ್, ಟ್ರೈನಿಂಗ್ ಸೆಂಟರ್, ಕೋಚಿಂಗ್ ಕ್ಲಾಸಸ್ ಇವೆಲ್ಲವೂ ಕೂಡ ಕ್ಲೋಸ್ ಆಗಿರುತ್ತೆ. ಆನ್ಲೈನ್ ಕ್ಲಾಸಸ್ಗೆ ಮಾತ್ರ ಕೇಂದ್ರ ಸರ್ಕಾರ ಅನುಮತಿಯನ್ನ ನೀಡಿದೆಯೇ ಹೊರತು ನೀವು ಸ್ಕೂಲ್ಗಳಿಗೆ, ಕಾಲೇಜ್ಗಳಿಗೆ ಹೋಗಿ ಶಿಕ್ಷಣ ಕೊಡಬೇಕು ಅಂತ ಯಾವ್ದಾದ್ರು ಶಿಕ್ಷಣ ಸಂಸ್ಥೆಗಳು ನಿರ್ಧಾರ ಮಾಡಿದ್ರೆ ಈ 4.0ನ ಅವಧಿಯಲ್ಲಿ ಇದು ಸಾಧ್ಯ ಇಲ್ಲ. ಶಾಲಾ ಕಾಲೇಜ್, ಟ್ರೈನಿಂಗ್ ಸೆಂಟರ್, ಕೋಚಿಂಗ್ ಕ್ಲಾಸಸ್ ಇದೆಲ್ಲವೂ ಕೂಡ ಕ್ಲೋಸ್ ಆಗಿರುತ್ತವೆ. ಯಾಕಂತಂದ್ರೆ ಇದರಲ್ಲಿ ಬಹಳ ಸ್ಪಷ್ಟವಾಗಿ ನಮೂದಾಗಿದೆ. ಇದು ಇನ್ನೊಂದು ವಿಚಾರ ನೀವು ಗಮನಿಸಬಹುದು. ಈ SSLC ಜೊತೆಗೆ PUC ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೂಡ ಬಹುಶಃ ಆಯಾ ರಾಜ್ಯ ಸರ್ಕಾರಗಳಿಗೆ ನಿಮ್ಮ ಸ್ಟೇಟ್ ಬೋರ್ಡ್ಗೆ ಸಂಬಂಧಪಟ್ಟಂತೆ ನೀವೇನಾದ್ರು ನಿರ್ಧಾರ ತೆಗೆದುಕೊಳ್ಳಿ ಅಂತ ಕೇಂದ್ರ ಸರ್ಕಾರ ಹೇಳಿದ್ರೆ ಬಹುಶಃ ನಿರ್ಧಾರ ತೆಗೆದುಕೊಳ್ಳೋಕೆ ಅವಕಾಶ ಇತ್ತು. ಬಟ್ ಅಂತಹದ್ದು ಯಾವುದೂ ಕೂಡ ಸೂಚನೆನೂ ಇಲ್ಲ. ಲಾಕ್ಡೌನ್ 4.0 ಅವಧಿ ಮುಗಿಯೋ ತನಕನೂ ಕೂಡ ಶಾಲಾ ಕಾಲೇಜುಗಳನ್ನ ತೆರೆಯೋ ಹಾಗಿಲ್ಲ. ಕೇವಲ ಶಾಲಾ ಕಾಲೇಜುಗಳಿಗೆ ಮಾತ್ರ ಅಲ್ಲ, ಟ್ಯೂಷನ್ ಕ್ಲಾಸಸ್ ಇರ್ಬೋದು, ಟ್ರೈನಿಂಗ್ ಸೆಂಟರ್ಸ್ ಇರ್ಬೋದು, ಬೇರೆ ತೆರಣ ಅಂತದ್ದು ಅಥವಾ ಕೋಚಿಂಗ್ ಸೆಂಟರ್ಸ್ ಗಳಿರ್ಬೋದು, ಇದ್ಯಾವುದು ಟ್ಯೂಟೋರಿಯಲ್ಸ್ ಇದ್ಯಾವುದನ್ನು ಕೂಡ ತೆಗೆಯೋದಕ್ಕೆ ಅವಕಾಶ ಇಲ್ಲ. ಬಟ್ ಆನ್ಲೈನ್ ಕ್ಲಾಸಸ್ ಅನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಬಟ್ ಈ ಝೂಮ್ ಸೇರಿದಾಗೆ ಕೆಲವೊಂದಷ್ಟು ಆಪ್ಗಳ ವಿಚಾರವಾಗಿನೂ ಕೂಡ ಹಿಂದೆ ಎಲ್ಲ ಪ್ರಶ್ನೆ ಇದ್ದಿತ್ತು. ಸ್ವಲ್ಪ ಹುಷಾರಾಗಿರಿ ಅಂತ ಕೇಂದ್ರನು ಕೂಡ ಹೇಳಿದೆಯಲ್ವಾ. ಈ ಕಾರಣಕ್ಕಾಗಿ ನೀವು ಯಾವ ಒಂದು ವೇದಿಕೆ ಮುಖೇನವಾಗಿ ಆನ್ಲೈನ್ ಕ್ಲಾಸಸ್ ಕೊಡ್ತೀರಾ ಅಂತ ನೀವು ಹೋಗ್ತಿರೋ ಅದ್ರ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಬೇಕಾದಂಥದ್ದು ಅನಿವಾರ್ಯತೆ ಇದೆ. ಆಮೇಲೆ ಇನ್ನು ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಏನ್ ಕತೆ ಹೇಳಿ ಕೇಳಿ. ರಂಜಾನ್ ಸಂದರ್ಭ ಆಗಿರುವಂತಹ ಕಾರಣದಿಂದಾಗಿ ಮಸೀದಿಗಳಿಗೆ ಹೋಗಕ್ಕೆ ಏನಾರು ಅವಕಾಶ ಇದೆಯಾ? ಖಂಡಿತ ಇಲ್ಲ. ಶಾಲಾ ಕಾಲೇಜುಗಳಿಗೆ ಅನುಮತಿ ಕೊಟ್ಟಿಲ್ಲ. ಇನ್ನು ಧಾರ್ಮಿಕ ಈಗ ಕೇಂದ್ರಗಳಿಗೆ ಹೆಂಗೆ ಅವಕಾಶ ಕೊಡೋಕೆ ಸಾಧ್ಯ? ಅಲ್ಲಿ ದೇವಸ್ಥಾನಗಳಾಗಿರ್ಬೋದು, ಮಸೀದಿಗಳಾಗಿರ್ಬೋದು, ಚರ್ಚ್ಗಳಾಗಿರ್ಬೋದು ಅಥವಾ ಯಾವುದೇ ತೆರನಂತ ಧಾರ್ಮಿಕ ಸ್ಥಳಗಳಾಗಿರ್ಬೋದು, ಅಲ್ಲೆಲ್ಲವೂ ಕೂಡ ಕಠಿಣ ಲಾಕ್ಡೌನ್ ಮುಂದುವರಿಕೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಸಾಮೂಹಿಕವಾದಂತಹ ಪ್ರಾರ್ಥನೆಯನ್ನ ಸಲ್ಲಿಸುವ ಹಾಗೆ ಇಲ್ಲ, ನಡೆಸುವಂತಿಲ್ಲ ಅನ್ನುವಂಥ ಸ್ಪಷ್ಟ ಸೂಚನೆ ಈಗ ರವಾನೆ ಆಗಿದೆ. ಕೇವಲ ಪ್ರಾರ್ಥನೆ ಮಾತ್ರ ಅಲ್ಲ, ಜಾತ್ರೆ ಆಗಬಹುದು, ಉತ್ಸವ ಆಗಬಹುದು, ಈ ತರದ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಹಾಗಿದ್ರೆ ಮದುವೆ ಮನೆ ಅಂತ್ಯ ಸಂಸ್ಕಾರಕ್ಕೆ ಸಂಬಂಧಪಟ್ಟಂತೆ ಏನ್ ಕತೆ? ಇದು ಬಹಳ ಇಂಟ್ರೆಸ್ಟಿಂಗ್ ಸಂಗತಿ. ಯಾಕಂತಂದ್ರೆ ಬಹಳಷ್ಟು ಜನರು ಮದುವೆ ಪಾಪ ಸಹಜವಾಗಿ ಇಟ್ಕೊಂಡಿರ್ತಾರೆ. ಸ್ವಲ್ಪ ಜನ ಸೇರಿಸಿ ಮದುವೆ ಮಾಡಬಹುದಾ ಅನ್ನುವಂಥ ನಿರೀಕ್ಷೆನ ಏನಾದ್ರು ಇಟ್ಕೊಂಡಿದ್ರೆ ಸ್ವಲ್ಪ ಮಾಡಬಹುದು. ಯಾಕಂದ್ರೆ 50 ಜನರ ತನಕ ಸೇರೋದಕ್ಕೆ ಅವಕಾಶ ಇದೆ. ಮದುವೆ ಸಮಾರಂಭಗಳಿಗೆ ಕೇಂದ್ರ ಸರ್ಕಾರ ಒಂದು ಅವಕಾಶವನ್ನ ಕೊಟ್ಟಿದೆ. ಬಟ್ ಅಂತಹ ಮದುವೆ ಸಮಾರಂಭದಲ್ಲಿ ಕೇವಲ 50 ಜನರು ಸೇರೋದಕ್ಕೆ ಮಾತ್ರ ಈಗ ಸರ್ಕಾರ ಅನುಮತಿಯನ್ನ ಕೊಟ್ಟಿರೋದು. ಹಿಂದೆ ಎಲ್ಲ 5 ರಿಂದ 10 ಮಂದಿ ಅವಕಾಶ ಇತ್ತು. ಬಟ್ ಈಗ ಸ್ವಲ್ಪ ಅದನ್ನ ಪರಿಷ್ಕರಿಸಿ ಸ್ವಲ್ಪ ವಿನಾಯಿತಿಯನ್ನ ಕೊಟ್ಟು 50 ಮಂದಿ ಸೇರ್ಬೋದು ಅನ್ನುವಂಥ ಅವಕಾಶವನ್ನ ಕೊಡಲಾಗಿದೆ. ಅಂತ್ಯ ಸಂಸ್ಕಾರ ಆಗಿರ್ಬೋದು, ತಿಥಿ ಕಾರ್ಯಕ್ಕಾಗಿರ್ಬೋದು, ಕೇವಲ 20 ಜನರನ್ನ ಮಾತ್ರ ಸೇರಿಸಿ ಅಂತ ನೀವು ಅಂತ್ಯ ಸಂಸ್ಕಾರ ಅಥವಾ ತಿಥಿ ಕಾರ್ಯವನ್ನ ಮಾಡೋದಕ್ಕೆ ಇಲ್ಲಿ ಕೇಂದ್ರ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ. ಅಗೈನ್ ಇದನ್ನ ಏನಾದ್ರೂ ಉಲ್ಲಂಘನೆ ಮಾಡಿದ್ರೆ ಅಂತವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳೋಕ್ಕೂ ಕೂಡ ಅವಕಾಶ ಇದೆ. ಬಟ್ ನಮ್ಮ ರಾಜ್ಯದಲ್ಲೇ ಬಹಳ ಜನರನ್ನ ಸೇರಿಸಿ ಮದುವೆ ಮಾಡಿದಂಥದ್ದು ಕೂಡ ಇದೆ. ಬಟ್ ರಾಜ್ಯ ಸರ್ಕಾರನೇ ಒಂದು ರೀತಿ ಅದನ್ನು ಒಪ್ಕೊಂಡಂತ ರೀತಿಯಾಗಿಯೂ ಕೂಡ ಕಂಡು ಬಂದಿತ್ತು. ಬಟ್ ಜನಸಾಮಾನ್ಯರು ಅದೇ ತೆರನಾಗಿ ನಮಗೂ ಕೂಡ ಅವಕಾಶ ಸಿಗುತ್ತೆ ಅಂತ ಅಂದ್ರೆ ಮರ್ತು ಬಿಡಿ. ಯಾಕಂತಂದ್ರೆ ನಿಮ್ಮ ಮೇಲೆ ಕೇಸ್ ಹಾಕೋಕ್ಕೂ ಕೂಡ ಅವಕಾಶ ಇರುತ್ತೆ. ಹಾಗಾಗಿ ಬಹಳ ಹುಷಾರಾಗಿರ್ಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಏನಾದ್ರು ವಿಚಾರ ಅಂತಂದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನಾನು ಮೊದಲೇ ಹೇಳಿದಾಗೆ ಇವತ್ತೊಂದು ಬಿಗ್ ಶಾಕ್. ಭಾನುವಾರದ ಸಂದರ್ಭ ಇವತ್ತು. ಬಟ್ ಕೊರೋನಾ ಕೇಸ್ಗಳು ಸ್ವಲ್ಪ ಕಡಿಮೆ ದಾಖಲಾಗಬಹುದು ಅಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ವಿ. ಬಟ್ ಅದು ಹಾಗಾಗಿಲ್ಲ. ಯಾಕಂತ ಅಂದ್ರೆ ಸುಮಾರು 55 ಕೇಸ್ಗಳು ಇವತ್ತು ಪತ್ತೆಯಾಗಿದೆ. ಸೊ ಈ 55 ಕೇಸ್ಗಳು ಪತ್ತೆಯಾಗಿದೆಯಲ್ಲ, ಇದರಲ್ಲೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ಸಂಗತಿಗಳಿದೆ. ಸ್ವಲ್ಪ ಆತಂಕ ಹುಟ್ಟಿಸುವಂತ ಸಂಗತಿನೂ ಕೂಡ ಇದೆ. ಇದ್ರ ಕುರಿತಾದಂತ ಕಂಪ್ಲೀಟ್ ಅಪ್ಡೇಟ್ಸ್ ನಾವು ನಿಮಗೆ ಕೊಡ್ತೀವಿ. ಇವತ್ತೆಲ್ಲ ನಾವು ಎದುರು ನೋಡ್ತಾ ಇದ್ವಿ, ಇವತ್ತು ರಾಜ್ಯದಲ್ಲಿ ಕೊರೋನಾ ಪಾಸಿಟಿವ್ ಕೇಸ್ಗಳು ಎಷ್ಟು ಬರಬಹುದು, ಏನೋ ಸ್ವಲ್ಪ ಮಟ್ಟಿಗೆ ಸಮಾಧಾನಕರವಾದಂತಹ ಅಂಕಿಅಂಶವನ್ನ ನಾವು ನಿರೀಕ್ಷೆ ಮಾಡಬಹುದಾ ಅಂತ. ಬಟ್ ಆಗ್ಲಿಲ್ಲ. ಯಾಕಂತ ಅಂದ್ರೆ ಇವತ್ತು ಕೂಡ ಕೊರೋನಾ ಹಾಫ್ ಸೆಂಚುರಿ ಬಾರಿಸಿದೆ. 55 ಪ್ರಕರಣಗಳು ದಾಖಲಾಗಿದೆ. ಬಟ್ ಟ್ರಾವೆಲ್ ಹಿಸ್ಟ್ರಿ ನೋಡಿದಂತಹ ಸಂದರ್ಭದಲ್ಲಿ ನಮ್ಗೆ ಇಲ್ಲಿ ಗಮನಕ್ಕೆ ಬಂದಿದ್ದು ಅಂತ ಅಂದ್ರೆ ಈ 55ರ ಪೈಕಿ ಸುಮಾರು 40 ಮಂದಿ ಇವರೆಲ್ಲರೂ ಕೂಡ ಮಹಾರಾಷ್ಟ್ರದಿಂದ ಬಂದಂತವರು. ಬಟ್ ಬಹುತೇಕ ಮಂದಿ ಕ್ವಾರಂಟೈನ್ ನಲ್ಲಿ ಇದ್ರು. ಸೊ ಸಮಸ್ಯೆ ಆಗಲ್ಲ ಅಂತ ನಾವು ಅಂದ್ಕೊಂಡ್ರು ಕೂಡ ಕೆಲವರ ಟ್ರಾವೆಲ್ ಹಿಸ್ಟ್ರಿ ಎಲ್ಲಿ ದೊಡ್ಡ ಅವಾಂತರ ಸೃಷ್ಟಿಯಾಗ್ಬಿಡುತ್ತೋ ಅನ್ನುವಂತ ಭೀತಿ ಹುಟ್ಟಿಸ್ತಾ ಇದೆ. ಹಾಗಾದ್ರೆ ಇವತ್ತಿನ ಕಂಪ್ಲೀಟ್ ಹೆಲ್ತ್ ಬುಲೆಟಿನ್ಗೆ ಸಂಬಂಧಪಟ್ಟಂತೆ ಅಥವಾ ಈ ಕೊರೋನಾ ಕೇಸಸ್ಗಳಿಗೆ ಸಂಬಂಧಪಟ್ಟಂತ ಒಂದು ರಿಪೋರ್ಟ್ ಅನ್ನ ನಾವು ನೋಡ್ಕೊಂಬೋಣ ಬನ್ನಿ. ಮನೆಯಲ್ಲಿರೋ ಮಕ್ಕಳನ್ನೇ ಹುಡುಕಿಕೊಂಡು ಬರ್ತಿದೆ. ಮನೆ ಕೆಲಸದಲ್ಲೇ ಬ್ಯುಸಿಯಾಗಿರೋ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿದೆ. ಇವತ್ತು ರಾಜ್ಯದ ಮೂಲೆ ಮೂಲೆಗೂ ಕೊರೋನಾ ಹರಡಿದೆ. 11 ಜಿಲ್ಲೆಗಳಲ್ಲಿ ತನ್ನ ಹೆಜ್ಜೆ ಗುರುತು ಬಿಟ್ಟು ಬಂದಿದ್ರು. ಈ 2 ಜಿಲ್ಲೆಗಳಲ್ಲೇ ಅಬ್ಬರಿಸಿ ಬೊಬ್ಬಿರಿದಿದೆ. ಅಷ್ಟಕ್ಕೂ ಇವತ್ತು ಸೋಂಕು ಬಂದಿದ್ದು ಯಾವ ಜಿಲ್ಲೆಗಳಲ್ಲಿ ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಒಂದೇ ದಿನ ಅರ್ಧ ಶತಕ ಬಾರಿಸಿದ ಕೊರೋನಾ. ಮಂಡ್ಯ, ಕಲಬುರಗಿಯಲ್ಲೇ ಸೋಂಕಿನ ರುದ್ರ ನರ್ತನ.
ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ಏರಾಬಿರ್ರಿ ಏರಿಕೆ ಆಗ್ತಾ ಇರುವಂತ ಸೋಂಕಿತರ ಸಂಖ್ಯೆ ನೋಡ್ತಾ ಇದ್ದಂತೆ 1000ದ ಗಡಿ ತಲುಪಿತ್ತು. ಇವತ್ತು ಕೂಡ ಬರೋಬ್ಬರಿ 55 ಜನರಿಗೆ ಒಕ್ಕರಿಸಿ ತನ್ನ ಸಂಖ್ಯೆಯನ್ನ ಬರೋಬ್ಬರಿ 1147ಕ್ಕೆ ಹೆಚ್ಚಿಸಿಕೊಂಡಿದೆ. ಅದರಲ್ಲೂ ಮಂಡ್ಯ ಹಾಗೆ ಕಲಬುರಗಿಗೆ ದೊಡ್ಡ ಶಾಕ್ ಕೊಟ್ಟಿದ್ರೆ ಧಾರವಾಡ, ಶಿವಮೊಗ್ಗ, ಯಾದಗಿರಿ ಜಿಲ್ಲೆಗೂ ಇವತ್ತು ಎಂಟ್ರಿ ಕೊಟ್ಟಿದೆ. ಅಷ್ಟಕ್ಕೂ ಇವತ್ತು ಮುಗ್ಧ ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದೆ. ಮಂಡ್ಯ ಜಿಲ್ಲೆಯಲ್ಲೇ ಬರೋಬ್ಬರಿ 5 ಮಕ್ಕಳಿಗೆ ಸೋಂಕು ಹರಡಿದೆ. ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಬರೋಬ್ಬರಿ 22 ಜನರಿಗೆ ವೈರಸ್ ಅಟ್ಯಾಕ್ ಆಗಿದ್ದು, ಆ ಪೈಕಿ 5 ಮಕ್ಕಳಿದ್ದಾರೆ. 11 ವರ್ಷದೊಳಗಿನ 4 ಗಂಡು ಹಾಗೆ ಒಬ್ಬ ಹೆಣ್ಣು ಮಗುವಿಗೆ ಸೋಂಕು ತಗುಲಿದೆ. ಇನ್ನು ಹಾಸನ ಜಿಲ್ಲೆಯಲ್ಲಿ 3 ವರ್ಷದ ಹೆಣ್ಣು ಮಗುವಿಗೆ ಕೊರೋನಾ ಬಂದಿದ್ರೆ, ಕಲಬುರಗಿ ಜಿಲ್ಲೆಯಲ್ಲಿ 13 ವರ್ಷದೊಳಗಿನ 3 ಗಂಡು ಮಕ್ಕಳ ಮೇಲೆ ಕೊರೋನಾ ದಾಳಿ ಮಾಡಿದೆ. ಅತ್ತ ಧಾರವಾಡದಲ್ಲೂ 16 ವರ್ಷದ ಬಾಲಕನಿಗೆ ಸೋಂಕು ಇರೋದು ದೃಢವಾಗಿದೆ. ಈ ಮೂಲಕ ಇವತ್ತು ಬರೋಬ್ಬರಿ 10 ಮಕ್ಕಳಿಗೆ ಕೊರೋನಾ ಅಟ್ಯಾಕ್ ಮಾಡಿದೆ. ಅಷ್ಟಕ್ಕೂ ಇವತ್ತು ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಕೊರೋನಾ ಪ್ರಕರಣಗಳು ಬಂದಿದೆ, ಅಲ್ಲಿ ಸೋಂಕಿತರ ಸಂಖ್ಯೆ ಎಷ್ಟಕ್ಕೆ ಹೆಚ್ಚಳವಾಗಿದೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಮಂಡ್ಯ ಜಿಲ್ಲೆಯೊಂದರಲ್ಲೇ ಇವತ್ತು ಬರೋಬ್ಬರಿ 22 ಜನರಿಗೆ ಕೊರೋನಾ ಒಕ್ಕರಿಸಿದೆ. ಆ ಮೂಲಕ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಬರೋಬ್ಬರಿ 72ಕ್ಕೆ ತಲುಪಿದೆ. ಇನ್ನು ಕಲಬುರಗಿಯಲ್ಲಿ ಇವತ್ತು 10 ಜನರ ಮೇಲೆ ಕ್ರೂರಿ ಅಟ್ಯಾಕ್ ಮಾಡಿದ್ದು, ಇಲ್ಲಿ ಸೋಂಕಿತರ ಸಂಖ್ಯೆ ಶತಕ ಬಾರಿಸಿ 104ಕ್ಕೆ ತಲುಪಿದೆ. ಹಾಸನದಲ್ಲಿ 6 ಜನರಿಗೆ ವೈರಸ್ ಒಕ್ಕರಿಸಿದ್ದು, ಕೊರೋನಾ ಪೀಡಿತರ ಸಂಖ್ಯೆ ಒಂದೇ ವಾರದಲ್ಲಿ ಇಲ್ಲಿ 25ಕ್ಕೆ ತಲುಪಿದೆ. ಅತ್ತ ಧಾರವಾಡದಲ್ಲಿ ಇವತ್ತು 4 ಕೊರೋನಾ ಇರೋದು ಗೊತ್ತಾಗಿದ್ದು, ಇಲ್ಲಿ ಒಟ್ಟು 26 ಸೋಂಕಿತರಿದ್ದಾರೆ. ಇನ್ನು ಗ್ರೀನ್ ಜಿಲ್ಲೆಯಾಗಿದ್ದಂತ ಯಾದಗಿರಿಯಲ್ಲೂ ಇವತ್ತು 3 ವೈರಸ್ ಹರಡಿದ್ದು, ಇಲ್ಲಿ 5 ಸೋಂಕಿತರಿದ್ದಾರೆ. ಮತ್ತೊಂದು ಗ್ರೀನ್ ಜಿಲ್ಲೆ ಕೋಲಾರಕ್ಕೂ ಇವತ್ತು ಕೊರೋನಾ ಎಂಟ್ರಿ ಕೊಟ್ಟಿದ್ದು, 3 ಹರಡಿ ತನ್ನ ಸಂಖ್ಯೆಯನ್ನ 9ಕ್ಕೆ ವೃದ್ಧಿಸಿಕೊಂಡಿದೆ. ಮಲೆನಾಡು ಶಿವಮೊಗ್ಗದಲ್ಲಿ 2 ವೈರಸ್ ಇರೋದು ದೃಢವಾಗಿದ್ದು, ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 14ಕ್ಕೆ ಹೆಚ್ಚಳವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕೊರೋನಾ ಮರೆತಿಲ್ಲ. ಇಲ್ಲಿ 2 ಕೊರೋನಾ ಬಂದಿದ್ದು, ಸೋಂಕಿತರ ಸಂಖ್ಯೆ ಬರೋಬ್ಬರಿ 45 ಆಗಿದೆ. ಇನ್ನು ಉಡುಪಿಯಲ್ಲಿ ಒಬ್ಬರಿಗೆ ಸೋಂಕು ಹರಡಿದ್ದು, 54 ವರ್ಷದ ಈ ವ್ಯಕ್ತಿ ಈಗಾಗಲೇ ಮೃತಪಟ್ಟಿದ್ದಾರೆ. ಇಲ್ಲಿ ಸೋಂಕಿತರ ಸಂಖ್ಯೆ 10ಕ್ಕೆ ತಲುಪಿದೆ. ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ಕೇವಲ ಒಬ್ಬರಿಗೆ ಸೋಂಕು ಬಂದಿದ್ರು, ಇಲ್ಲಿ ವೈರಸ್ ಇರೋರ ಸಂಖ್ಯೆ 54 ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಒಬ್ಬರಿಗೆ ಸೋಂಕಿರೋದು ಗೊತ್ತಾಗಿದೆ. ಆ ಮೂಲಕ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 42 ತಲುಪಿದೆ. ಒಟ್ನಲ್ಲಿ ಇವತ್ತು ಬರೋಬ್ಬರಿ 55 ಜನರಿಗೆ ಕೊರೋನಾ ಹರಡಿದ್ದು, ತನ್ನ ಸಂಖ್ಯೆಯನ್ನ 1147ಕ್ಕೆ ಏರಿಸಿಕೊಂಡಿದೆ. ಅದರಲ್ಲೂ ಇವತ್ತು ಬರೋಬ್ಬರಿ 10 ಮಕ್ಕಳಿಗೆ 18 ಮಹಿಳೆಯರಿಗೆ ಕೊರೋನಾ ಬಂದಿರೋದೇ ಶಾಕಿಂಗ್ ವಿಷಯವಾಗಿದೆ. ಬ್ಯೂರೋ ರಿಪೋರ್ಟ್, TV9. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9ನಲ್ಲಿ ಮಾತ್ರ.